ನಮಸ್ಕಾರ ಸ್ನೇಹಿತರೆ. ಕಂಕುಳದಲ್ಲಿ ಮಗು ಹಾಗೂ ತಲೆಯ ಮೇಲೆ ಕಲ್ಲು ಹೊತ್ತು ಸುಡುವ ಬಿಸಿಲಿನಲ್ಲಿ ಕುಟ್ಟಾಣೆ ಮಾರುತ್ತಿದ್ದವಳು ಈಗ ಪೊಲೀಸ್ ಅಧಿಕಾರಿಯಾಗಿದ್ದಾಳೆ. ಅವಳ ಜೀವನಕ್ಕೆ ಒಂದು ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಹೌದು ಸ್ನೇಹಿತರೆ, ಲೈಫ್ ಈಸ್ ಚಾಲೆಂಜ್, ಬೀಟ್ ಇಟ್ ಅನ್ನುವುದಕ್ಕೆ ಒಂದು ಅದ್ಭುತ ಉದಾಹರಣೆ ಇವಳದಾಗಿದೆ. ಆರ್ಥಿಕ ಸಂಕಷ್ಟದ ನಡುವೆಯೂ ಜೀವನದಲ್ಲಿ ತುಂಬ ಹೋರಾಟ ನಡೆಸಿದ ಮಹಿಳೆಯೊಬ್ಬಳು ಇಂದು ಪೊಲೀಸ್ ಅಧಿಕಾರಿಯಾಗುವ ಮೂಲಕ ತನ್ನೆಲ್ಲ ಸಂಕಷ್ಟಗಳನ್ನು ಮೀರಿ ಬೆಳೆದು ಇತರರಿಗೆ ಮಾದರಿಯಾಗಿದ್ದಾಳೆ. ಅವಳೇ ಆಂಧ್ರ ಪ್ರದೇಶದ ಪದ್ಮಶಿಲಾ. ಪದವಿ ಮುಗಿಸಿದ ಬಳಿಕವೂ ಜೀವನ ನಡೆಸಲು ಕಲ್ಲಿನಿಂದ ಮಾಡಿದ ಕುಟ್ಟಾಣಿ ಮಾರುತ್ತಿದ್ದ ಪದ್ಮಶಿಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿದ್ದಳು. ಇಂದು ಅವಳ ಶ್ರಮ ಫಲ ಕೊಟ್ಟಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನೇಮಕವಾಗುವ ಮೂಲಕ ತನ್ನ ಕನಸನ್ನು ನನಸು ಮಾಡಿಕೊಂಡಿದ್ದಾಳೆ ಈ ಪದ್ಮಶಿಲಾ. 2009ರಲ್ಲಿ ಪದವಿ ಮುಗಿಸಿದ ಅವರು 2013ರಲ್ಲಿ SI ಆಗಿ ನೇಮಕವಾಗಿದ್ದಾರೆ. ಪದ್ಮಶಿಲಾ ಈಗ ಸದ್ಯದ ನಾಗ್ಪುರ ಜಿಲ್ಲೆಯಲ್ಲಿ ಸಹಾಯಕ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಕೇರಳದ ಕಾಲೇಜ್ ಒಂದರಲ್ಲಿ ಜೀನ್ಸ್ ಪ್ಯಾಂಟ್ ಹಾಕುವುದನ್ನು ಬ್ಯಾನ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಯುವತಿಯರು ಪ್ರತಿಭಟನೆ ಮಾಡಲು ಲುಂಗಿಯನ್ನು ತೊಟ್ಟುಕೊಂಡು ಕಾಲೇಜಿಗೆ ಬರುತ್ತಿದ್ದಾರೆ. ಯುವತಿಯರ ಈ ಪ್ರತಿಭಟನೆಯಿಂದ ಯಾವ ಕ್ರಮ ಕೈಗೊಳ್ಳಬೇಕೆಂದು ಕಾಲೇಜು ಗೊಂದಲದಲ್ಲಿದೆ. ಜೊತೆಗೆ ಇಲ್ಲಿನ ಸುತ್ತಮುತ್ತಲಿನ ಮಾಧ್ಯಮಗಳು ಕಾಲೇಜಿನ ವಿರುದ್ಧವಾಗಿ ಕೂಗು ಕೂಡ ಕೇಳಿ ಬರುತ್ತಾ ಇದೆ. ಈ ಮಹಿಳೆ ದೀಪಾವಳಿಯ ಹಬ್ಬದ ಖುಷಿಯಲ್ಲಿ ಮುಳುಗಿದ್ದಳು. ಹೀಗಾಗಿ ಹಬ್ಬದ ಖುಷಿಯಲ್ಲಿ ಮನೆಯೆಲ್ಲ ಸ್ವಚ್ಛ ಮಾಡಿ ಕಸವನ್ನು ಹೊರಗೆ ಎಸೆದಿದ್ದಳು. ಬರೀ ಇಷ್ಟೇ ಆಗಿದ್ದರೆ ಈ ಘಟನೆ ಸುದ್ದಿಯೇ ಆಗುತ್ತಿರಲಿಲ್ಲ. ಆದರೆ ಈ ಮಹಿಳೆ ಕಸದೊಂದಿಗೆ ಒಡವೆ ಇದ್ದ ಚೀಲವನ್ನು ಕೂಡ ಎಸೆದಿದ್ದಾಳೆ. ಇದು ನಡೆದಿರುವುದು ಪುಣೆಯಲ್ಲಿ. ರೇಖಾ ಸೆಲುಕರ್ ಹೀಗೆ ಒಡವೆಯನ್ನು ಎಸೆದಿದ್ದ ಮಹಿಳೆ. ಪುಣೆಯ ಪಿಂಪರ್ ಸೌದಾಗ ಪ್ರದೇಶದಲ್ಲಿ ವಾಸವಾಗಿರುವ ರೇಖಾ ಅವರು ದೀಪಾವಳಿ ಹಬ್ಬಕ್ಕೆ ಮುನ್ನ ಮನೆಯೊಳಗೆ ಮತ್ತು ಮನೆಯ ಸುತ್ತಮುತ್ತ ಸ್ವಚ್ಛಗೊಳಿಸಿದ್ದಾರೆ. ಹೀಗೆ ಸ್ವಚ್ಛ ಮಾಡುವಾಗ ಅನಗತ್ಯ ಎಂದು ಕಾಣಿಸಿದ್ದ ಕೆಲವು ವಸ್ತುಗಳನ್ನು ಇವರು ಎಸೆದಿದ್ದಾರೆ. ಈ ವೇಳೆ ಹಳೆಯ ಸಣ್ಣ ಕೈಚೀಲವು ಕಾಣಿಸುತ್ತಿತ್ತು. ಇದನ್ನು ಇವರು ಕಸದೊಂದಿಗೆ ಸೇರಿಸಿ ಪೌರ ಕಾರ್ಮಿಕರು ಕಸ ಕೊಂಡೊಯ್ಯುವಾಗ ಬಂದಾಗ ಕೊಟ್ಟಿದ್ದರು. ಇದಾಗಿ ಸುಮಾರು 2 ಗಂಟೆ ಆಗಿರಬಹುದು. ರೇಖಾ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಕಸ ಎಸೆದು 2 ಗಂಟೆ ಆದ ಮೇಲೆ ತಾನು ಎಸೆದಿದ್ದ ಸಣ್ಣ ಕೈ ಚೀಲದಲ್ಲಿ ಸುಮಾರು 3 ಲಕ್ಷ ಮೌಲ್ಯದ ಒಡವೆಗಳಿದ್ದವು ಎಂಬುದು ರೇಖಾರಿಗೆ ಆವಾಗ ನೆನಪಿಗೆ ಬರುತ್ತದೆ. ಇದು ಗೊತ್ತಾಗುತ್ತಿದ್ದಂತೆಯೇ ಅವರಿಗೆ ನಿಂತ ನೆಲವೇ ಕುಸಿದು ಬಿದ್ದಂಥ ಅನುಭವವಾಗಿದೆ. ಸಾಕಷ್ಟು ವರ್ಷಗಳಿಂದ ಇವರು ಇದೇ ಚೀಲದಲ್ಲಿ ಈ ಆಭರಣಗಳನ್ನು ಇಟ್ಟಿದ್ದರಿಂದ ಇವರಿಗೆ ಇದು ತಕ್ಷಣಕ್ಕೆ ಗೊತ್ತಾಗಿಲ್ಲ. ಹೀಗೆ ನಿಜ ವಿಷಯ ಗೊತ್ತಾದ ಕೂಡಲೇ ರೇಖಾ ತಕ್ಷಣದ ಸ್ಥಳೀಯ ಸಮಾಜ ಸೇವಕರೊಬ್ಬರನ್ನು ಸಂಪರ್ಕಿಸಿದ್ದಾರೆ. ಇವರು ತಕ್ಷಣ ಆರೋಗ್ಯ ಇಲಾಖೆ ತಂಡಕ್ಕೆ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಆದರೆ ಅಷ್ಟರಲ್ಲಿ ಆಗಲೇ ಕಸವನ್ನು ಅಲ್ಲಿಂದ ಕೊಂಡೊಯ್ದು ಸಂಸ್ಕರಣಾ ಘಟಕಕ್ಕೆ ಸಾಗಿಸಲಾಗಿತ್ತು. ಕೊನೆಗೆ ಡೇಟಾ ಅನಲಿಸ್ಟ್ ಹೇಮಂತ್ ಲಖನ್ ಅವರನ್ನು ಸಂಪರ್ಕಿಸಿ ಚೀಲವನ್ನು ತುಂಬಿದ್ದ ಕಾಂಪ್ಯಾಕ್ಟ್ಗಳನ್ನು ಕಂಡುಹಿಡಿಯಲು ಹೇಳಲಾಗುತ್ತದೆ. ಹೀಗೆ ಸುಮಾರು 18 ಟನ್ಗಳಷ್ಟು ತೂಕದ ಕಸ ಚೀಲವನ್ನು ಹುಡುಕಿದಾಗ ಸುಮಾರು 3 ಗಂಟೆಗಳ ಬಳಿಕ ಚಿನ್ನದ ಈ ಚೀಲ ಸಿಗುತ್ತದೆ. ಇಲ್ಲಿ ಸ್ವಲ್ಪ ತಡವಾಗಿದ್ದರೂ ಈ ಚೀಲ ಸಿಗುತ್ತಿದ್ದ ಸಾಧ್ಯತೆ ತುಂಬಾ ಕಡಿಮೆ ಇತ್ತು ಎಂದು ಅಧಿಕಾರಿ ಮಾಧ್ಯಮಕ್ಕೆ ಹೇಳಿದ್ದಾರೆ. ಇನ್ನು ಚಿನ್ನದ ಚೀಲ ಕಳೆದುಕೊಂಡು ಹೋದ ಬಳಿಕ ಆತಂಕದಲ್ಲಿದ್ದ ರೇಖಾ ಕುಟುಂಬ ಆಭರಣ ಮತ್ತೆ ಸಿಗುತ್ತಿದ್ದಂತೆ ಖುಷಿಯಿಂದ ಕುಣಿದಿದ್ದಾರೆ. ಅಲ್ಲಿಯ ಅಧಿಕಾರಿಗಳಿಗೂ ಅವರು ಧನ್ಯವಾದವನ್ನು ಕೂಡ ಹೇಳಿದ್ದಾರೆ. ಅಲ್ಲಿಗೆ ಹಬ್ಬದ ಖುಷಿಯಲ್ಲಿರುವಾಗಲೇ ಎದುರಾಗಿದ್ದ ಸಂಕಷ್ಟ ಸ್ವಲ್ಪ ಹೊತ್ತಿನ ಬಳಿಕ ಕರಗಿ ಹೋಗಿದೆ. ಪಾರಿವಾಳ ರೇಸ್ ಎಂಬುದು ಹಲವರಿಗೆ ದೊಡ್ಡ ಕ್ರೇಜ್. ಕೆಲವರು ಈ ಪಾರಿವಾಳ ರೇಸ್ಗೆಂದೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಾರೆ. ಅದಕ್ಕೆ ಸಾಕ್ಷಿ ಇದು ಬೆಲ್ಜಿಯಂನ ಹೆಣ್ಣು ಪಾರಿವಾಳ ಒಂದು ದಾಖಲೆ ಬೆಲೆಗೆ ಮಾರಾಟವಾಗಿದೆ.
ನ್ಯೂ ಕಿಮ್ ಎಂಬ ಹೆಸರಿನ ಈ ರೇಸಿಂಗ್ ಪಾರಿವಾಳ ದಾಖಲೆಯ $1.9 ಮಾರಾಟವಾಗಿದೆ. ಆನ್ಲೈನ್ ಬಿಡ್ಡಿಂಗ್ನಲ್ಲಿ ಈ ಪಾರಿವಾಳ ಇಷ್ಟು ದುಬಾರಿ ಬೆಲೆಗೆ ಸೇಲ್ ಆಗಿದ್ದೇ ಒಂದು ದಿಗ್ಭ್ರಾಂತವಾಗಿದ್ದೇ ಸುತ್ತಮುತ್ತಲಿನ ಜನರೆಲ್ಲ. ಚೀನಾದ ಉದ್ಯಮಿಯೊಬ್ಬ ಈ ಹರಾಜಿನಲ್ಲಿ ಈ ಪಾರಿವಾಳವನ್ನು ಖರೀದಿಸಿದ್ದಾನೆ. ರೇಸಿಂಗ್ ಪಾರಿವಾಳಗಳಿಗಾಗಿ ಬೆಲ್ಜಿಯಂನ ಹರಾಜು ಕೇಂದ್ರ PIAಯಲ್ಲಿ ನಡೆದ 2 ದಿನಗಳ ಹರಾಜಿನಲ್ಲಿ ಕೊನೆಯ 30 ನಿಮಿಷಗಳ ಅವಧಿಯಲ್ಲಿ ನ್ಯೂ ಕಿಮ್ ಅನ್ನು ಖರೀದಿದಾರರಿಗೆ ಮಾರಾಟ ಮಾಡಲಾಗಿತ್ತು. ಈ ಮೂಲಕ ಕಳೆದ ವರ್ಷದ ದಾಖಲೆಯನ್ನು ನ್ಯೂ ಕಿಮ್ ಈ ಬಾರಿ ಮುರಿದಿದೆ. ಕಳೆದ ವರ್ಷದ ಹರಾಜಿನಲ್ಲಿ ಗಂಡು ಪಾರಿವಾಳ ಅರ್ಮಡೋ $1.25 ಮಿಲಿಯನ್ ಮಾರಾಟವಾಗಿತ್ತು. ಆದರೆ ನ್ಯೂ ಕಿಮ್ ಇದಕ್ಕಿಂತಲೂ ಹೆಚ್ಚು ಬೆಲೆಗೆ ಮಾರಾಟವಾಗಿದೆ. ಅಚ್ಚರಿ ಎಂದರೆ ನ್ಯೂ ಕಿಮ್ನ ಹರಾಜಿನ ಮೂಲ ಬೆಲೆ ಕೇವಲ €200 ಆಗಿತ್ತು. ಆದರೆ ಹರಾಜ್ನಲ್ಲಿ ತನ್ನ ಬೇಡಿಕೆ ಹೆಚ್ಚಿಕೊಳ್ಳುವ ಮೂಲಕ ಕಿಮ್ ಹೊಸ ದಾಖಲೆಯನ್ನು ಬರೆದಿದೆ. ಅದು ಅಕ್ಷರಶಃ ಸಾವಿನ ಸನಿಹ ಹೋಗಿ ಬಂದಂತಹ ಅನುಭವ. ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟು ಸಮಯ ತಡವಾಗಿದ್ದರೂ ಅಲ್ಲಿ ಇನ್ನೊಂದು ದೊಡ್ಡ ದುರಂತ ನಡೆದೇ ಹೋಗುತ್ತಿತ್ತು. ಅಷ್ಟು ಭಯಾನಕ ದೃಶ್ಯವಾಗಿತ್ತು ಇದು ನಡೆದಿರುವುದು ಕ್ಯಾಲಿಫೋರ್ನಿಯಾದಲ್ಲಿ. ಅಲ್ಲಿನ ಅವಿಲಾ ಬೀಚ್ನಲ್ಲಿ ಜೂಲಿ ಮೇಕ್ಸಾರ್ಲಿ ಮತ್ತು ಅವರ ಸ್ನೇಹಿತರಾದ ಲೀಜ್ ಖುಷಿ ಅನುಭವಿಸುತ್ತಿದ್ದರು. ಈ ಸಣ್ಣ ದೋಣಿಯಲ್ಲಿ ಅವರಿಬ್ಬರು ಸಾಗುತ್ತಿದ್ದರು. ತಾವಿಬ್ಬರು ಸುರಕ್ಷಿತ ಅಂತರದಲ್ಲಿದ್ದೇವೆಂದೇ ಅವರು ಅಂದುಕೊಂಡಿದ್ದರು. ನೀರನ್ನು ಸೀಳಿ ಮುಂದೆ ಸಾಗುವ ಈ ಅನುಭವ ಅವರಿಗೆ ಖುಷಿ ಕೊಟ್ಟಿತ್ತು. ಆದರೆ ಆ ಖುಷಿ ಅಲ್ಪ ಆಯುಷಿ ಎಂಬ ಸತ್ಯ ಅವರಿಗೆ ಗೊತ್ತಿರಲಿಲ್ಲ. ತಮ್ಮ ಸಣ್ಣ ದೋಣಿಯಲ್ಲಿ ಇವರು ಸಾಗುತ್ತಿದ್ದಂತೆಯೇ ಇದ್ದಕ್ಕಿದ್ದಂತೆಯೇ ತಿಮಿಂಗಲವೊಂದು ಬಾಯಿ ತೆರೆದು ನಿಂತಿದೆ. ಈ ಭಯಾನಕ ದೃಶ್ಯವನ್ನು ಅಲ್ಲೇ ಇದ್ದ ಇನ್ನೊಬ್ಬ ಸೆರೆ ಹಿಡಿದಿದ್ದಾನೆ. ಅನಿರೀಕ್ಷಿತವಾಗಿ ಎದುರಾದ ಈ ಭಯಾನಕ ಸನ್ನಿವೇಶ ಎಲ್ಲರನ್ನೂ ದಂಗುಪಡಿಸಿದೆ. ಇದರಲ್ಲಿ ಇಬ್ಬರು ತಿಮಿಂಗಲ ಬಾಯಿಯೊಳಗೆ ಸೇರುವಂತ ಕಾಣುವ ದೃಶ್ಯವೂ ಇದೆ. ಆದರೆ ಇಬ್ಬರ ಅದೃಷ್ಟವು ಚೆನ್ನಾಗಿತ್ತು. ಯಾವುದೇ ಅಪಾಯವಿಲ್ಲದೆ ಈ ಇಬ್ಬರು ಜೀವ ಉಳಿಸಿಕೊಂಡಿದ್ದಾರೆ. ಜೀವನನೇ ಹಾಗೆ ಸ್ನೇಹಿತರೆ, ಕ್ಷಣ ಕ್ಷಣದಲ್ಲೂ ನಮ್ಮನ್ನು ಪರೀಕ್ಷಿಸುತ್ತಾ ಇರುತ್ತೆ.